ಒಂಥರ ನಂದು ಲಾಂಗ್ ಟರ್ಮ್ ಡ್ರೀಮ್ ಅಂತಲೇ ಹೇಳ್ಬೋದು. ಸೊ ಚಿಕ್ಕದ್ರಿಂದನೂ ಲೈಕ್ ಎಲ್ರಿಗೂ ಇರುತ್ತಲ್ಲ, ಗೇಮರ್ಸ್ಗೆ ಆಬ್ವಿಯಸ್ಲಿ ಲೈಕ್ ಗೇಮಿಂಗ್ ಪಿ ಸಿ ತೊಗೊಬೇಕು, ನೀಟಾಗಿ ಸೆಟಪ್ ಮಾಡಬೇಕು. ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಪ್ಯಾಷನೇಟ್ ಕಪಲ್ ಚಾನಲ್. ಮುಂದುವರಿಯೋಣ ವಿಡಿಯೋದಲ್ಲಿ. ಲೆಟ್ಸ್ ಗೋ ಆ್ಯಂಡ್ ಅನ್ಬಾಕ್ಸ್ ದ ವಿಡಿಯೋ. ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಪ್ಯಾಷನೇಟ್ ಕಪಲ್ ಚಾನಲ್. ಇವತ್ತು ಈ ವಿಲಾಗಲ್ಲಿ ನಾವು ನಮ್ಮ ಗೇಮಿಂಗ್ ಪಿ ಸಿ, ಹೊಸ ಗೇಮಿಂಗ್ ಪಿ ಸಿ ಅನ್ಬಾಕ್ಸಿಂಗ್. ಸೊ ಪ್ರತಿಯೊಂದು ಲೈಕ್ ಕೀಬೋರ್ಡಿಂದ ಹಿಡಿದು ನಮ್ಮ ಆ್ಯಕ್ಚುಲ್ ಸಿ ಪಿ ಯುವರೆಗೂ ಎಲ್ಲ ಅನ್ಬಾಕ್ಸ್ ಹೇಗೆ ಮಾಡಿದ್ದೀವಿ ಅಂತ ತೋರಿಸ್ತೀವಿ. ಆಮೇಲೆ ಕಂಪ್ಲೀಟ್ ಸೆಟಪ್ನ ನಿಮಗೆ ತೋರಿಸ್ತೀವಿ ವಿಡಿಯೋದಲ್ಲಿ. ಸೊ ನೋಡ್ಕೊಂಡು ಬನ್ನಿ. ಎಲ್ಲದಕ್ಕಿಂತ ಮುಂಚೆ ಲೈಕ್ ಮಾಡಿ, ವಿಡಿಯೋನ ಲೈಕ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿರೋ ಅಂದರೆ ಆಗಿ, ಸ್ನೇಹಿತರ ಹತ್ರ ಶೇರ್ ಮಾಡ್ಕೊಳ್ಳಿ. ಆಮೇಲೆ ನಿಮ್ಗೆ ಏನಾದರೂ ಕ್ವೆಶನ್ಸ್ ಇದ್ದರೆ ಅಥವಾ ಇನ್ನೂ ಡೀಟೇಲಾಗಿ ಏನಾದರೂ ಡಿಸ್ಕ್ರಿಪ್ಷನ್ ಬೇಕಿದ್ದರೆ ಕಮೆಂಟಲ್ಲಿ ಹೇಳ್ಬೋದು ಅಂತ ಹೇಳ್ತಾ. ಸೊ ನೋಡಿ, ಇವಾಗ ನೋಡ್ತಾ ಇದ್ದೀರಲ್ಲ, ಇದೇ ಆ್ಯಕ್ಚುಲ್ ಗೇಮಿಂಗ್ ಪಿ ಸಿ ನಮ್ಮದು. ಸೊ ಇದು ಒಂಥರ ನಮ್ಮದು ಲಾಂಗ್ ಟರ್ಮ್ ಡ್ರೀಮ್ ಅಂತಲೇ ಹೇಳ್ಬೋದು. ಸೊ ಚಿಕ್ಕದ್ರಿಂದನೂ ಎಲ್ರಿಗೂ ಇರುತ್ತಲ್ಲ, ಗೇಮರ್ಸ್ಗೆ ಆಬ್ವಿಯಸ್ಲಿ ಲೈಕ್ ಗೇಮಿಂಗ್ ಪಿ ಸಿ ತೊಗೊಬೇಕು, ನೀಟಾಗಿ ಸೆಟಪ್ ಮಾಡಬೇಕು, ಆ ಥರ ಎಲ್ಲ ಕನಸುಗಳಿತ್ತು. ಸೊ ನಾನು PS4ನ ನಾನು ನೀವು ಕೇಳಿದ್ದಾಗಲೇ ತೊಗೊಂಡಿದ್ದೆ, ಬಟ್ ಪಿ ಸಿ ತೊಗೊಳಕ್ಕಾಗಿರಲಿಲ್ಲ. ಯಾಕೆಂದರೆ ಅಬ್ರಾಡಲ್ಲಿ ಇರಬೇಕಾದ್ರೆ ಲ್ಯಾಪ್ಟಾಪ್ಸ್ ತೊಗೊಂಡು ಮ್ಯಾನೇಜ್ ಮಾಡೋದೇ ಕಷ್ಟ. ಅಂಥದ್ರಲ್ಲಿ ಪಿ ಸಿ ತೊಗೊಂಡು ಮತ್ತೆ ಎಲ್ಲಾದರೂ ಮನೆ ಖಾಲಿ ಮಾಡಿದ್ರೆ ಎತ್ಕೊಂಡು ನೋಡ್ಬೇಕು ಕಷ್ಟ ಅಂತ ತೊಗೊಂಡಿರಲಿಲ್ಲ. ಸೊ ಫೈನಲಿ ರಿಸ್ಕ್ ತೊಗೊಂಡ್ಬಿಡೋಣ, ಓಡಾಡ್ಬಿಡೋಣ ಎತ್ಕೊಂಡು ಅಂತ ಜರ್ಮನಿಲಿದ್ದರೂ ಕೂಡ ಪಿ ಸಿ ಸೆಟಪ್ನ ಪಿ ಸಿ ನಾನು ತೊಗೊಂಡಿದ್ವಿ. ಸೊ ದಿಸ್ ಇಸ್ ಅ ಪ್ರಾಪರ್ ಗೇಮಿಂಗ್ ಪಿ ಸಿ which was purchased in 2025 ಅಂತ ಹೇಳ್ಬೋದು. 2025 ಡಿಸೆಂಬರ್, ಬೇಸಿಕಲಿ 2026 ಅಂತ ತೊಗೊಳ್ಳಿ. ಸೊ ಈ ಪ್ರೆಸೆಂಟ್ ಜನ್ರೇಷನ್ ಏನು ಬೇಕು ಆ ಥರ ಮಾಡಿಸ್ಕೊಂಡಿದ್ದೀನಿ. 32 GB ರ್ಯಾಮ್ ಇದೆ. ಆಮೇಲೆ ಗ್ರಾಫಿಕ್ ಕಾರ್ಡು NVIDIA 30 ಆಲ್ಮೋಸ್ಟ್ 16 GB ಗ್ರಾಫಿಕ್ ಕಾರ್ಡ್ ಇದೆ. ಆಮೇಲೆ ಸ್ಟೋರೇಜ್ ಬಂದ್ಬಿಟ್ಟು ಆಲ್ಮೋಸ್ಟ್ 2 TB ಇಂಟರ್ನಲ್ ಇದೆ. ಆಮೇಲೆ ಸದ್ಯಕ್ಕೆ ರೇಡಿಯೋನ್ 7th gen ಯೂಸ್ ಮಾಡ್ತೀನಿ. ಅಂದರೆ ಇಂಟೆಲ್ ಯೂಸ್ ಮಾಡ್ಬೋದಾಗಿತ್ತು, ಬಟ್ ನಾನು ರೇಡಿಯೋನ್ ಮದರ್ಬೋರ್ಡ್ ಯೂಸ್ ಮಾಡ್ತಾ ಇದ್ದೀವಿ. ಸೊ ಡಿಸ್ಕ್ರಿಪ್ಷನಲ್ಲಿ ನೋಡ್ಬೋದು. ಸೊ ನೋಡ್ತಾ ಇದ್ದೀರಲ್ಲ, ಸೊ ಇಟ್ಸ್ ಆ್ಯಕ್ಚುಲಿ ಚೆಕ್ ಸೊ ನೋಡ್ತಾ ಇದ್ದೀರಲ್ಲ, ಪ್ರೊಸೆಸರ್ AMD Ryzen 7th gen 9700 8 ಕೋರ್ ಪ್ರೊಸೆಸರು, 32 GB ರ್ಯಾಮು, 1 TB ಇದೆ, 16 GB ಗ್ರಾಫಿಕ್ ಕಾರ್ಡು, 32 GB ರ್ಯಾಮು, AMD Ryzen ಪ್ರೊಸೆಸರು 7th gen. ಸೊ ಬೇಸಿಕಲಿ ಇವಾಗ ಬರ್ತಾ ಇರೋ ಗೇಮ್ಸ್ ಎಲ್ಲ ಕೂಡ ಆಡ್ಬೋದು. ಸೊ ಟ್ರೈ ಮಾಡಿದ್ದೀನಿ ನಾನು. ಸದ್ಯಕ್ಕೆ ಪಿ ಸಿ ತೊಗೊಂಡ್ಮೇಲೆ ಟ್ರೈ ಮಾಡಿರೋಂಥ ಗೇಮ್ಸ್ ಸ್ಪೈಡರ್ಮ್ಯಾನ್ 2 ಟ್ರೈ ಮಾಡಿದ್ದೀನಿ. ಇಟ್ಸ್ ಬೆಟರ್ ದೆನ್ PS4 ಅಂತ ಹೇಳ್ಬೋದು, ಇನ್ನೂ ಚೆನ್ನಾಗಿ ಬರುತ್ತೆ. ಆಮೇಲೆ ಅದು ಬಿಟ್ಟರೆ ಇನ್ನೂ ಸ್ವಲ್ಪ ದೊಡ್ಡ ಗೇಮ್ಸ್ ಎಲ್ಲ ಹಾಕಿ ಟ್ರೈ ಮಾಡಿದ್ದೀನಿ ಮಾಡಿ. ಸೊ ಬೇಸಿಕಲಿ ಐ ಆಮ್ ಹ್ಯಾಪಿ ವಿತ್ ದ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ಸೊ ಟೋಟಲ್ ಕಾಸ್ಟ್ ಬಂದು ಆಲ್ಮೋಸ್ಟ್ 1.5 ಆಯಿತು, 1.5 ಲಕ್ಷ ಆಯಿತು. ಬಟ್ ಸ್ಯಾಟಿಸ್ಫೈಡ್. ಇಟ್ಸ್ ಲಾಂಗ್ ಟರ್ಮ್ ಡ್ರೀಮ್ ಅಂತಲೇ ಹೇಳ್ಬೋದು. ಸೊ ನೋಡ್ತಾ ಇದ್ದೀರಲ್ಲ, ಸೊ ನಮ್ಮದು ಪ್ಯಾಷನೇಟ್ ಪ್ಲೇಯರ್ ಚಾನಲಲ್ಲಿ ಅವಾಗ ಸ್ಟ್ರೀಮ್ ಮಾಡ್ತಾ ಇರ್ತೀವಿ. ಸೊ ಈಗ ಸದ್ಯಕ್ಕೆ ಪಿ ಸಿ ಇರೋದ್ರಿಂದ ಪ್ಲೇ ಎನಿ ಗೇಮ್ಸ್. ಸೊ ಕಮಿಂಗ್ ಡೇಸಲ್ಲಿ ಹೊಸ ಗೇಮ್ನ ಆಡ್ತೀವಿ. ಸೊ ಇವಾಗ ಸದ್ಯಕ್ಕೆ ಗೊತ್ತಿರೋ ಹಾಗೆ ಇಟ್ ಟೇಕ್ಸ್ ಟು ಆಡ್ತಿದ್ವಿ. ಸೊ ಸ್ಪ್ಲಿಟ್ ಫಿಕ್ಷನ್ ಅಂತ ನೆಕ್ಸ್ಟ್ ಅದೊಂದು ಗೇಮ್ ಇದೆ, ಅದು ಪ್ರಿಪೇರ್ ಗೇಮ್, ಅದನ್ನು ಆಡ್ತೀವಿ. ಸೊ ಇವಾಗ ಪಿ ಸಿನ ನೀಟಾಗಿ ತೋರಿಸ್ತೀನಿ ನಾನು. ಸೊ ಟೇಕಿಂಗ್ ಕ್ಯಾಮ್ರಾ. ಸೊ ಇದು ನೋಡ್ತಾ ಇದ್ದೀರಲ್ಲ, ಸ್ಟೀಲ್ ಸೀರೀಸ್ ಮೌಸು. ಗೇಮರ್ಸ್ ಗೊತ್ತಿರುತ್ತೆ, ಸ್ಟೀಲ್ ಸೀರೀಸ್. ಇದು ಸ್ಟೀಲ್ ಸೀರೀಸ್ ಕೀಬೋರ್ಡು. ಇಲ್ಲಿ ಜಸ್ಟ್ ಮೈಕ್ರೋಫೋನ್ ಇದೆ. ಇದು ಎಕ್ಸ್ಬಾಕ್ಸ್ ಜಾಯ್ಸ್ಟಿಕ್ಕು ವಿಚ್ ಇಸ್ ಕನೆಕ್ಟೆಡ್ ಟು ಪಿ ಸಿಗೆ ಕೋಆಪ್ ಗೇಮ್ಸ್ ಆಡಿದ್ರೆ ವೈಫ್ ಅದರ ಜಾಯ್ಸ್ಟಿಕ್ಸ್ ಎಲ್ಲ ಆಡ್ತಿರ್ತಾಳೆ. ನಾನು ಆಮೇಲೆ ಪಿ ಸಿ ಕೀಬೋರ್ಡ್ ಮತ್ತು ಮೌಸಲ್ಲಿ ಮಾತಾಡ್ತೀನಿ. ಸೊ ಡ್ಯುಯಲ್ ಹೆಡ್ಸೆಟ್ಟು, ನಾನು ಒಂದು ಹೆಡ್ಸೆಟ್ ಹಾಕ್ಕೊಂಡಿದ್ದೀನಿ, ಇದು ಸೆಕೆಂಡ್ ಹೆಡ್ಸೆಟ್ ಕನೆಕ್ಟೆಡ್ ಟು ಪಿ ಸಿ. ಸೊ ನೀವು ನೋಡ್ತಿರೋ ಹಾಗೆ ನಾನು ನರುಟೋ ಫ್ಯಾನ್.
ವೈಫ್ ಕೂಡ. ಸೊ ಅದಕ್ಕೆ ವಾಲ್ಪೇಪರಲ್ಲಿ ನರುಟೋ ಮತ್ತು ಇನಾಟ ನೋಡ್ತಾ ಇದ್ದೀರಾ. ಸೊ ಇದು ಗೇಮಿಂಗ್ ಮೇಯ್ನ್ CPU. ಸೊ ಒಳಗಡೆ ನೋಡ್ತಾ ಇದ್ದಾರಲ್ಲ ಟ್ರಾನ್ಸ್ಪರೆಂಟ್ ಕ್ಯಾಬಿನ್ ಇದೆ. ಪ್ರೊಸೆಸರು, ಕೆಳಗಡೆ ಗ್ರಾಫಿಕ್ ಕಾರ್ಡು ಎಲ್ಲ ಕಾಣಿಸುತ್ತೆ ನೀಟಾಗಿ, ಟ್ರಾನ್ಸ್ಪರೆಂಟಾಗಿ. ಆಮೇಲೆ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಜಸ್ಟ್ ಸಮ್ ಡೆಕೋರೇಟಿವ್ ಫೋಟೋ ಆಫ್ ಆರ್ಟ್ಸ್. ಸೊ ನಾವಿಬ್ಬರು ಗಂಡ ಹೆಂಡತಿ ನಿಂತಿದ್ದೀವಿ ನೋಡಿ. ಸೊ ಇದು PC. ಇಲ್ಲೇ ಪಕ್ಕದಲ್ಲಿ ಪ್ಲೇ ಸ್ಟೇಷನ್ ಇಟ್ಕೊಂಡಿದ್ದೀನಿ, ಬಟ್ ಅಷ್ಟೊಂದು ಕಾಣಲ್ಲ. ಅದೇನು ಲೈಟೆಲ್ಲ ಹಾಕಿಲ್ವಲ್ಲ. ಸೊ ಮೇಲ್ಗಡೆ ಐಪ್ಯಾಡ್ ಇದೆ, ಕೆಳಗಡೆ ಕಾಣಿಸ್ತಿದೆ ಬಟ್ ಕಾಣಿಸಲ್ಲ, ಅಷ್ಟು ವಿಷನ್ ಇಲ್ಲ ಬಿಡಿ. ಸೊ PS4 ನೀವು ಗೇಮ್ಸ್ ಎಲ್ಲ ನೋಡಿರ್ತೀರ ನನ್ನ ಚಾನಲಲ್ಲಿ. ಸೊ ಇದೇ ಮೇಯ್ನು ಇವತ್ತಿನ ವಿಲಾಗಲ್ಲಿ ತೋರಿಸ್ತಾ ಇರೋದು. ಸೊ ಒನ್ ಆಫ್ ದ ಬೆಸ್ಟ್ ವ್ಯೂ ಅಂತಲೇ ಹೇಳ್ಬೋದು. ಸೊ ದಿಸ್ ಇಸ್ ಮೈ ಡ್ರೀಮ್ ವ್ಯೂ ಆಫ್ ಮೈ PC ಸೆಟಪ್. ಸೊ somehow I managed to bring that into reality ಅಂತ ವಿಡಿಯೋದಲ್ಲಿ ಲೆಟ್ಸ್ ಗೋ ಅನ್ಬಾಕ್ಸ್ ದಿ ವಿಡಿಯೋ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ದಯವಿಟ್ಟು ಲೈಕ್ ಮಾಡಿ ವಿಡಿಯೋನ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದಾಗಿ ಕಮೆಂಟ್ ಮಾಡಿ. ಏನಾದರೂ ಕ್ವೆಶನ್ಸ್ ಇದೆ, ಇಫ್ ಯು ವಾಂಟ್ ಟು ನೋ ಮೋರ್ ಅಬೌಟ್ PC, ಯಾವ ಥರ ಒಂದು ಡಿಸ್ಕ್ರಿಪ್ಷನ್ ಬೇಕು ಅಂತ ಏನಾದರೂ ಇದ್ದರೆ, ಲೈಕ್ ಫಾರ್ ಎಕ್ಸಾಂಪಲ್ ಯಾವ ಥರ ತೊಗೋಬೋದು ಈ ಪ್ರೆಸೆಂಟ್ ಜನ್ರೇಷನ್ ಅಂತಿದ್ರೆ ಅದನ್ನು ಕೂಡ ಹೇಳಿ. ಸೊ ನೆಕ್ಸ್ಟ್ ಮುಂದಿನ ವಿಡಿಯೋಸಲ್ಲಿ ನಿಮಗೂ ಯಾವುದಾದ್ರೂ ಬೇರೆ ಥರ, ಲೈಕ್ ಫಾರ್ ಎಕ್ಸಾಂಪಲ್ ಏನಾದರೂ ಪ್ಲೇ ಸ್ಟೇಷನ್ಸ್ ಬಗ್ಗೆ ಇನ್ನೂ ಜಾಸ್ತಿ ಡೀಟೇಲ್ಸ್ ಬೇಕಂದರೆ ಅಥವಾ ಅದ್ರ ಬಗ್ಗೆ ವಿಲಾಗ್ ಮಾಡ್ಬೋದು. ಬಟ್ ಆದರೆ ಇದೇ ಥರ ಎಲ್ಲ ಸ್ವಲ್ಪ ವಿಜುವಲಿ ಅಟ್ರಾಕ್ಟಿವ್ ಆಗಿ ಏನಿರಲ್ಲ PS4. ಏನಕ್ಕೆ ಈ ಥರ ಲೈಟಿಂಗ್ಸ್ ಎಫೆಕ್ಟ್ಸ್ ಎಲ್ಲ ಇಲ್ಲ, ಜಸ್ಟ್ ಬ್ಲ್ಯಾಕ್ ಬಾಕ್ಸ್ ಥರ ಕಾಣುತ್ತೆ. ಸೊ ನನ್ನ ಹತ್ರ PS5 ಇಲ್ಲ, ಇದು PS4. ಸೊ ಅಷ್ಟೊಂದು ನಿಮಗೆ ಇಂಟ್ರೀವಿಂಗ್ ಅನ್ಸಲ್ಲ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ಇದನ್ನು ತೋರಿಸಿದ್ದೀನಿ. ನಿಮ್ಗೆ ಏನಾದರೂ ಕ್ವೆಶನ್ಸ್ ಇದ್ದರೆ ರಿಗಾರ್ಡಿಂಗ್ PS4 or PC or anything, please comment on this video or else you can just text me on Instagram. ಸೊ ಡಿಸ್ಕ್ರಿಪ್ಷನಲ್ಲಿ ನಮ್ಮ ID ಎಲ್ಲ ಕೊಟ್ಟಿರ್ತಾರೆ ನೋಡಿ. ಅದು ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು ವೆರಿ ಮಚ್. ಬಾಯ್.